ಶುಗರ್ ಫ್ರೀ ಡ್ರೈ ಫ್ರೂಟ್ ಬರ್ಫಿ ಇದು. ಓಕೆ ಓಕೆ, ಇದು ಶುಗರ್ ಫ್ರೀ ಡ್ರೈ ಫ್ರೂಟ್ ಬರ್ಫಿ. ಮೇನ್ಲಿ ಅಂಜೂರ ಹಣ್ಣು ಹಾಕಿ ಮಾಡಿರ್ತಾರೆ ಇದು. ಚೆನ್ನಾಗಿದೆ. ಅಬ್ಸಲ್ಯೂಟ್ಲಿ ಸಕ್ಕರೆ ಹಾಕಿಲ್ಲ. ಒರಿಜಿನಲ್ ಅಂಜೀರ ಹಣ್ಣದು ಸ್ವೀಟ್ ಅಷ್ಟೇ ಇರೋದು. ಜೊತೆಗೆ ಪಿಸ್ತಾ, ಬಾದಾಮಿ, ಗೋಡಂಬಿ ಎಲ್ಲ ಹಾಕಿದ್ದಾರೆ. ಭಾಳ ಚೆನ್ನಾಗಿದೆ. ಸೂಪರ್. ಈಗ ಅದು ಶುಗರ್ ಫ್ರೀ ಮೈಸೂರು ಪಾಕ್ ಕಣ. ಶುಗರ್ ಫ್ರೀ ಮೈಸೂರು ಪಾಕ್. ಹಾಂ, ಥ್ಯಾಂಕ್ ಯು. ಇದು ಶುಗರ್ ಫ್ರೀ ಮೈಸೂರು ಪಾಕ್. ಇದು ಸ್ಪೆಷಲ್. ಇದು ನೋಡಿ ತುಂಬ ಚೆನ್ನಾಗಿದೆ. ನೋಡೋಣ ಟೇಸ್ಟ್ ಇದೆ. ಆಹಾ, ಭಾಳ ಸಾಫ್ಟಾಗಿದೆ. ಬಾಯಲ್ಲಿ ಹಾಕೊಂಡ ತಕ್ಷಣ ಕರ್ಗೋಗುತ್ತೆ. ತುಂಬ ಲೈಟ್ ಸ್ವೀಟ್ ಇದೆ. ಅದು ಆರ್ಟಿಫಿಷಿಯಲ್ ಸ್ವೀಟ್ನರ್ ಹಾಕಿರೋದು. ಲೈಟ್ ಸ್ವೀಟ್ ಇದೆ. ಮಾಮೂಲು ಮೈಸೂರು ಪಾಕ ಸ್ವೀಟ್ ಇಲ್ಲ. ತುಂಬ ಚೆನ್ನಾಗಿದೆ. ಸೂಪರ್. ಹಾಂ, ಓಕೆ. ಇದು ಸ್ಪೆಷಲ್ ಧಾರವಾಡ ಪೇಡ ನೋಡಿ. ಇದು ಆ್ಯಕ್ಚುಲಿ ಧಾರವಾಡದಲ್ಲಿ ಮಾಡಿದ್ದು ಫಸ್ಟು ಪೇಡ. ಅಲ್ಲಿಂದ ಆಚೆಗೆ ಅದೇ ರೆಸಿಪಿನ ಬೇರೆ ಬೇರೆಯವರೆಲ್ಲ ಕಲ್ತ್ಕೊಂಡು ಬೇರೆ ಬೇರೆ ಕಡೆ ಮಾಡ್ತಾರೆ. ಇದು ಒರಿಜಿನಲ್ ಧಾರವಾಡ ಪೇಡ ಅಷ್ಟು ಚೆನ್ನಾಗಿದೆಯಲ್ಲೋ ನಂಗೆ ಗೊತ್ತಿಲ್ಲ. ಬಟ್ ಅದರ್ವೈಸ್ ಧಾರವಾಡ ಪೇಡ ಅಂತ ಬೇರೆ ಕಡೆ ತಿನ್ನೋದಕ್ಕಿಂತ ಇಲ್ಲಿ ಚೆನ್ನಾಗಿರುತ್ತೆ. ಸೂಪರ್. ಚೆನ್ನಾಗಿದೆ. ಅದ್ಭುತವಾಗಿದೆ. ಸೊ ನೀವು ಹುಬ್ಬಳ್ಳಿಗೆ ಬಂದಾಗ ಲೆಮಿಂಗ್ಟನ್ ರೋಡಿಗೆ ಬನ್ನಿ. ಲೆಮಿಂಗ್ಟನ್ ರೋಡಲ್ಲಿ ಭಗವಾನ್ ಭವನ್ ಅಂತ ಒಂದು ಇದೆ, ಸ್ವೀಟ್ ಅಂಗಡಿ ಇದೆ. ಇಲ್ಲಿ ಸ್ವೀಟ್ಗಳು ತುಂಬ ಚೆನ್ನಾಗಿರುತ್ತೆ. ಈಗ ನಾನು ತಿನ್ನ ಎಲ್ಲ ಸ್ವೀಟ್ಗಳು ತುಂಬ ಚೆನ್ನಾಗಿತ್ತು. ಕರದಂಡು ಚೆನ್ನಾಗಿತ್ತು, ಕಾಜು ಕಟ್ಲಿ ಚೆನ್ನಾಗಿತ್ತು, ಆಮೇಲೆ ಡ್ರೈ ಫ್ರೂಟ್ ಶುಗರ್ಲೆಸ್ ಸ್ವೀಟು ಚೆನ್ನಾಗಿತ್ತು, ಆಮೇಲೆ ಶುಗರ್ಲೆಸ್ ಮೈಸೂರು ಪಾಕ್ ಚೆನ್ನಾಗಿತ್ತು. ಈ ಧಾರವಾಡ ಪೇಡ ಕೂಡ ತುಂಬ ಚೆನ್ನಾಗಿದೆ. ಸೂಪರ್. ಓ, ಟೈಮ್ ಆಗೋಯ್ತು. ತಿಂತ ಟೈಮೇ ನೋಡ್ಕೊಂಡಿಲ್ಲ ನಾನು. ಆ್ಯಕ್ಚುಲಿ ಇನ್ನೂ ಖಾರ ತಿನ್ನಬೇಕು. ಒಂದು ಕೆಲಸ ಮಾಡೋಣ, ಇವತ್ತಿಗೆ ಇಷ್ಟು ಸಾಕು. ನಾಳೆ ಬಂದು ಖಾರ ತಿನ್ನೋಣ, ಓಕೆನಾ? ನಮ್ಮೂರ ಊಟದ ನಂತರ ಮತ್ತೊಮ್ಮೆ ನಿಮ್ಮೆಲ್ರಿಗೂ GRB ಇನ್ಸ್ಟೆಂಟ್ ಮಿಕ್ಸ್ ಆ್ಯಂಡ್ ಮಸಾಲ ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವ್ರೆಟ್ ವಿಭಾಗ ನಿಮ್ಮನೇಲಿ ಕರಿರುಚಿಗೆ ಸ್ವಾಗತ. ನಿಮ್ಮಲ್ಲಿ ಕರಿರುಚಿ ಇವತ್ತು ನಾನು ಶ್ರೀಮತಿ ಗೀತಾ ಅವರ ಮನೇಲಿ ಮಾಡಕ್ಕೆ ಬಂದೀನಿ. ಅವ್ರಿಗೋಸ್ಕರ ಸ್ಪೆಷಲಾಗಿ ಒಂದು ಪಲಾವ್ ಮಾಡ್ಕೊಡ್ತಾ ಇದ್ದೀನಿ. ಓಕೆ. ಆ ಪಲಾವ್ಗೆ ನಾನು ಇಟ್ಟಿರೋ ಹೆಸರು ಪರತರ ಪಲಾವ್ ಅಂತ. ಪರತರ ಪಲಾವ್. ಪರತರ ಅಂದರೆ ಅತ್ಯುತ್ತಮ ಅಂತ ಅರ್ಥ. ತುಂಬ ಚೆನ್ನಾಗಿರುತ್ತೆ. ಅಲೌಕಿಕ ಅಂದರೆ ಈ ಪ್ರಪಂಚದಲ್ಲ, ಬೇರೆ ಲೋಕದ್ದು ಅಂತ ತಿಂದರೆ ಹಂಗಿರುತ್ತೆ ಫೀಲಿಂಗ್. ಅದಕ್ಕೆ ಪರತರ ಪಲಾವ್ ಅಂತ. ಓಕೆ. ಪರತರ ಪಲಾವ್ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು ಬಾಸ್ಮತಿ ರೈಸ್ 1.5 ಕಪ್ಪಷ್ಟು ನೆನೆಸಿಟ್ಕೊಂಡಿದ್ದೀನಿ. ಸುಮಾರು ಒಂದು 10 ರಿಂದ 15 ನಿಮಿಷ ನೆನೆಸಿಟ್ಕೊಂಡ್ರೆ ಸಾಕು. ಪುದೀನ ಸೊಪ್ಪು 1 ಕಪ್ಪು, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ 1 ಕಪ್ಪು, ಸುಮಾರು 1.5 ಕಪ್ಪಷ್ಟು ಪನ್ನೀರು, ಇದನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 1.5 ಕಪ್ಪಷ್ಟು ಹಸಿ ಬಟಾಣಿ, 4 ರಿಂದ 5 ಹಸಿಮೆಣಸಿನ್ಕಾಯಿ, 1 ಕಪ್ಪಷ್ಟು ತೆಂಗಿನಕಾಯಿ ತುರಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಚಮಚ, ಲವಂಗ 4, ಒಂದು 10 ರಿಂದ 15 ಮೆಣಸುಕಾಳು, 1 ಇಂಚಷ್ಟು ಚಕ್ಕೆ, 1-2 ಮೊಗ್ಗು, 4 ಏಲಕ್ಕಿ, ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಗೋಡಂಬಿ, ರುಚಿಗೆ ತಕ್ಕಷ್ಟು ಉಪ್ಪು, GRB ತುಪ್ಪ. ಈಗ ಈ ಪರತರ ಪಲಾವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟು ಒಂದು ಮಸಾಲೆ ರುಬ್ಕೊಂಬೋಣ. ಓಕೆ. ಅದಕ್ಕೆ ಪುದೀನ ಸೊಪ್ಪು, ಒಂಚೂರು ತೆಂಗಿನಕಾಯಿ ತುರಿ, ಹಸಿ ಮೆಣಸಿನ್ಕಾಯಿ, ಏಲಕ್ಕಿ 1-2, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಚಮಚದಷ್ಟು ನುಣ್ಣಗೆ ರುಬ್ಕೋಬೇಕು. ಇದನ್ನು ನುಣ್ಣಗೆ ರುಬ್ಕೋತೀನಿ. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಕಿವಿ ಮಾತು. ರೀ
ಕಾಲು ಒಡೆದಿದೆ ಅಂತ ಇದ್ರಲ್ಲ, ಈಗ ಥಂಡಿ ಬೇರೆ ಜಾಸ್ತಿ ಆಗೋಗುತ್ತೆ ಇನ್ನು. ಸಿಕ್ಕಾಬಿಟ್ಟು ಉರಿಯತ್ತೆ ಕಣೆ ಅದು. ಅದಕ್ಕೆ ಒಂದು ಒಳ್ಳೆ ಔಷಧಿ ಹೇಳ್ತಾ ಇದ್ದೀನಿ ಕೇಳಿ. ಏನು? ಈಗ ಗ್ಲಿಸರಿನ್ ಇರುತ್ತಲ್ಲ, ಅದು ಒಂದು 3 ಸ್ಪೂನ್ ಅಷ್ಟು, ಆಮೇಲೆ ರೋಸ್ ವಾಟರ್ 1 ಅಥವಾ 2 ಚಮಚದಷ್ಟು ಮಿಕ್ಸ್ ಮಾಡಿಕೊಂಡು ಕುಡಿದ್ಬಿಡೋದಾ? ತಲೆ ಕುಡಿದ್ಬಿಟ್ರೆ ಅದು ಹೆಂಗೆ ಇದೆಲ್ಲ ಸರಿ ಹೋಗುತ್ತೆ. ಹೇಳಷ್ಟು ಕೇಳಿ ಪೂರ್ತಿ. ಅದನ್ನು ಒಡೆದಿರೋ ಕಡೆ ಕಾಲಿಗೆ ಹಚ್ಕೊಂಡು, ಆಮೇಲೆ ಬೇಕಾದರೆ ಸಾಕ್ಸ್ ಹಾಕ್ಕೊಂಡು ಮಲ್ಕೊಂಡ್ಬಿಟ್ರೆ ಗ್ರ್ಯಾಜುವಲಿ ಆ ಒಡೆದಿರೋದೆಲ್ಲ ಕೂಡ್ಕೊಂಡ್ಬಿಡುತ್ತೆ, ಬೇಗ ಸರಿ ಹೋಗುತ್ತೆ, ಸಾಫ್ಟ್ ಆಗುತ್ತೆ ಹೀಲ್ಸ್ ಎಲ್ಲ. ವೆರಿ ಗುಡ್, ಸ್ವಲ್ಪ ಬೇಗ ಮಾಡಿಕೊಡೆ. ಮಾಡ್ಕೊಡ್ತೀನಿ. ನಿಮಗೆ ಗೊತ್ತಾಯ್ತಲ್ಲ, 3 ಸ್ಪೂನು ಗ್ಲಿಸರಿನು, 1 ಸ್ಪೂನು ರೋಸ್ ವಾಟ್ರು, ಎರಡನ್ನು ಮಿಕ್ಸ್ ಮಾಡಿ ಕಾಲು ಪಾದ ಒಡೆದಿರುತ್ತೆ ನೋಡಿ, ಆ ಜಾಗಕ್ಕೆ ಹಚ್ಕೊಂಡು ಸಾಕ್ಸ್ ಹಾಕ್ಕೊಂಡು ರಾತ್ರಿ ಮಲಗಿಬಿಟ್ರೆ ಬೆಳಿಗ್ಗೆ 7 ಅಷ್ಟೊತ್ತಿಗೆ ಕಮ್ಮಿ ಆಗಿರುತ್ತೆ. ಹೀಗೆ ಒಂದು 3-4 ದಿವಸ ಮಾಡಿದ್ರೆ ಗ್ರ್ಯಾಜುವಲಾಗಿ ಒಡೆದಿರೋದೆಲ್ಲ ಮಾಯ ಆಗಿಬಿಡುತ್ತೆ. ಮಾಡಿ ನೋಡಿ. ಇವತ್ತು ನಿಮ್ಮಲ್ಲಿ ಕೈ ರುಚಿ ಮಾಡೋದಕ್ಕೆ ನಾನು ಶ್ರೀಮತಿ ಗೀತಾ ಅವ್ರ ಮನೆಗೆ ಬಂದಿನಿ. ಅವ್ರಿಗೋಸ್ಕರ ಸ್ಪೆಷಲ್ಲಾಗಿ ಪರತರ ಪಲಾವ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ರುಬ್ಬಿದ್ದಾಯಿತು, ಈಗ ಮಾಡೋಕ್ಕೆ ಶುರು ಮಾಡೋಣ. ಸೊ ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಲೆಸನ್ ನಂಬರ್ 2, ಅದ್ರ ಮೇಲೆ ಒಂದು ಪಾತ್ರೆ ಇಡಬೇಕು. ಓಕೆ. ಸೊ GRB ತುಪ್ಪ ಹಾಕ್ತೀನಿ. ಓಕೆ. ಇದಕ್ಕೆ ಮೊಗ್ಗು ಒಂದು ಅರ್ಧ ಸ್ಪೂನಷ್ಟು ಮೆಣಸು, ಒಂದು 4 ಲವಂಗ, ಚಕ್ಕೆ 1 ಇಂಚಷ್ಟು, ಏಲಕ್ಕಿ ಒಂದು 3, ಜೀರಿಗೆ ಸಿಡಿಯೋಕ್ಕೆ ಶುರುವಾಯಿತು. ಈಗ ಇದಕ್ಕೆ ಗೋಡಂಬಿ ಹಾಕೋಣ. ಗೋಡಂಬಿ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ಓಕೆ. ಇದಕ್ಕೆ ನಾವು ಈರುಳ್ಳಿ ಹಾಕೋಣ. ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಬಣ್ಣ ಬಿಡೋವರೆಗೂ ಇದನ್ನು ಹುರಿಬೇಕು. ಈಗ ಇದಕ್ಕೆ ನಾವು ರುಬ್ಬಿರೋ ಮಸಾಲೆ ಹಾಕೋಣ. ಈಗ ನಾನು ಸುಮಾರು 1.5 ಕಪ್ಪಷ್ಟು ತೊಗೊಂಡಿದ್ದೀನಿ. ಅದಕ್ಕೆ 2ರಷ್ಟು ನೀರು ಹಾಕಬೇಕು. ಫಸ್ಟು ನೀರು ಹಾಕ್ತೀನಿ. ಮಸಾಲೆ ಏನು ಫ್ರೈ ಆಗೋದು ಬೇಡ, ಚೆನ್ನಾಗಿ ಕುದ್ರೆ ಆಗುತ್ತೆ ಅಷ್ಟೇ, ಏನು ತೊಂದರೆ. ಈಗ ಇದಕ್ಕೇ ನಾವು ಬಟಾಣಿ, ಹಸಿ ಬಟಾಣಿ ಚೆನ್ನಾಗಿ ಕುದಿಬೇಕು, ಚೆನ್ನಾಗಿ ಬೇಯಬೇಕದು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕು.